ರಾಜ್ಯ ಸಾರಿಗೆ ನೌಕರರ ಬೇಡಿಕೆಯನ್ನು ಈಡೇರಿಸಿದ ಸರ್ಕಾರ ಆ ಸರ್ಕಾರದ ವಿರುದ್ಧ ಈಗ ಬೇಡಿಕೆ ಈಡೇರಿಸ್ತಾ ಇಲ್ಲಲ್ಲ ಅಂತ ಹೇಳಿ ನೌಕರರು ಪ್ರತಿಭಟನೆ ಮಾಡೋಕೆ ಹೋರಾಟ ಮಾಡೋಕೆ ಮತ್ತೆ ಸಜ್ಜಾಗ್ತಾ ಇದ್ದಾರೆ. ಈ ಹಿಂದೆ ಕೂಡ ಇದೇ ಒಂದು ವಿಚಾರವಾಗಿ ಅವರು ಬೇಡಿಕೆಯನ್ನು ಇಟ್ಟಾಗ ಅದು ಈಡೇರಲಿಲ್ಲ, ಸಂಧಾನ ಸಭೆ ವಿಫಲವಾಗಿತ್ತು. ಈಗ ನೌಕರರು ಮತ್ತೆ ಹೋರಾಟವನ್ನು ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಬೇಡಿಕೆಯನ್ನು ಈಡೇರಿಸದ ಸರ್ಕಾರದ ವಿರುದ್ಧ ನೌಕರರ ಹೋರಾಟ ಮತ್ತೆ BMTC KSRTC ನಿಲ್ಲಿಸ್ತಾರ? ಹಾಗಾದ್ರೆ ನೌಕರರು ದೊಡ್ಡ ಪ್ರಶ್ನೆ ಇದೆ. ನಾಳೆಯೇ ನಿರ್ಧಾರ ಆಗುತ್ತಾ? ಸಾರಿಗೆ ನೌಕರರ ಮುಷ್ಕರದ ದಿನಾಂಕ ನಿರ್ಧರಿಸ್ತಾರ ಅವರು? ನಾಳೆ ಸಾರಿಗೆ ನೌಕರರ ಸಂಘಟನೆ ಮುಖಂಡರ ಸಭೆ ಇದೆ. ಆ ಸಭೆಯಲ್ಲಿ ಏನು ನಿರ್ಧಾರ ಆಗುತ್ತೆ? ಸಭೆಯಲ್ಲಿ ನಿರ್ಧಾರವಾಗಲಿದೆ ನೌಕರರ ಮುಷ್ಕರದ ದಿನಾಂಕ ಎನ್ನುವಂತಹ ಮಾಹಿತಿ. ವೇತನ ಸೇರಿ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡೋಕೆ ಮುಂದೆ ಆಗ್ತಾ ಇದ್ದಾರೆ. 2 ವರ್ಷದಿಂದ ನೌಕರರ ಬೇಡಿಕೆಯನ್ನು ಈಡೇರಿಸಲು ಸರ್ಕಾರ ವಿಫಲ ಆಗ್ತಾ ಇದೆ. 38 ತಿಂಗಳುಗಳ ಹಿಂಬಾಕಿ ವೇತನ ಸೇರಿ ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ನೌಕರರು ಬೇಡಿಕೆ ಈಡೇರಿಸದ ಸರ್ಕಾರದ ವಿರುದ್ಧ ನೌಕರರು ಮುಷ್ಕರ ಪ್ರತಿಭಟನೆಯನ್ನು ಮಾಡೋಕೆ ಮುಂದಾಗ್ತಿದ್ದಾರೆ. ಆದರೂ ಕೂಡ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸದ ರಾಜ್ಯ ಸರ್ಕಾರ ಏನಿದೆ ಯಾಕೋ ಮುಂದಾಗ್ತಾ ಹೋಗ್ತಾ ಇದೆ. ಹೀಗಾಗಿ ನಾಳೆ ಜಂಟಿ ಕ್ರಿಯಾ ಸಮಿತಿಯಿಂದ ಮಹತ್ವದ ಸಭೆ ನಡೆಯುತ್ತೆ. ನಾಳೆಯ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಈ ಒಂದು ನೌಕರರ ಹೋರಾಟದ ರೂಪುರೇಷೆಗಳು ಹೆಂಗೆ ಮಾಡ್ತಾರೆ ಅಂತ. ನೋಡಿ, ಸಾರಿಗೆ ನೌಕರರು ಸಾಕಷ್ಟು ತಿಂಗಳುಗಳಿಂದ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇವರ ಬಗ್ಗೆ. ವೇತನ ಪರಿಷ್ಕರಣೆ ವಿಚಾರ ಆಗಿರಬಹುದು ಅಥವಾ ಹೆಚ್ಚಳ ಮಾಡೋದು ಆಗಿರಬಹುದು, ಉಳಿದಂತಹ ಒಂದು ವೇತನ ಎಂದು ಅದನ್ನು ಕೊಡೋದಾಗಿರ್ಬೋದು, ಹಿಂಬಾಕಿ ಎಲ್ಲ ವಿಚಾರಗಳಿದೆ, ಇನ್ನು ಬೇರೆ ಬೇರೆ ಬೇಡಿಕೆಗಳಿದೆ ಅವ್ರದ್ದು. ಹೀಗಾಗಿ ಸರ್ಕಾರಿ ನೌಕರರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ. ಈಗ ಸಾರಿಗೆ ನೌಕರರು ಏನಿದೆ, ಸರ್ಕಾರದ ಸಾರಿಗೆ ನೌಕರರು ಇವಾಗವಾಗ ಏನೋ ನಮಗೆ ಒಂದು ಒಳ್ಳೆಯ ಅನುಕೂಲವನ್ನು ಮಾಡಿಕೊಡುತ್ತೆ ಸರ್ಕಾರ, ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೆ ಅಂತ ಕಾದು ಕುಳಿತಿದ್ರು. ಈಗ ಬೇಡ ನೆಕ್ಸ್ಟು, ಈಗ ಬೇಡ ನೆಕ್ಸ್ಟು ಅಂತ ಹೇಳಿ ಅದನ್ನು ಮುಂದೂಡ್ತಾನೇ ಬಂದರು. ಮೊದಲ ಬಾರಿಗೆ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಅವರು ಕೈಗೊಂಡಾಗ ಏನಾಗಿತ್ತು? ಆಗ ಕೋರ್ಟ್ ಬಂದು ಹೇಳ್ತು, ಇಲ್ಲ ಈಗ ಮಾಡಬೇಡಿ, ನೀವು ನಿಮ್ಮ ಕೆಲಸಗಳನ್ನು ಮಾಡಿ ಅಂತ. ಆಗ ಸರ್ಕಾರಿ ನೌಕರರು ಸರಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ, ನಾವು ಅದಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿ ಮುಷ್ಕರವನ್ನು ಕೈಬಿಟ್ರು, ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋದರು. ಆದರೆ ಈಗ ಏನಾಗ್ತಾ ಇದೆ? ಸರ್ಕಾರಿ ನೌಕರರ ಒಂದು ಬೇಡಿಕೆಯನ್ನು ಈಡೇರಿಸ್ತಾ ಇಲ್ಲ. ಎಷ್ಟು ಬಾರಿ ಕೇಳಿಕೊಂಡ್ರು ಸರಿ, ಸರ್ಕಾರ ಮಾತ್ರ ಅದ್ರ ಬಗ್ಗೆ ಏನೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನೀವು ಕೇಳ್ತಾ ಇರಿ, ನಾವು ಸುಮ್ಮನೆ ಕೇಳಿಸಿದ್ರೂ ಕೂಡ ಕೇಳಿಸ್ತಂತೆ ಹೋಗ್ತಾ ಇರ್ತೀವಿ ಅಂತ. ಸಾರಿಗೆ ನೌಕರರ ಒಂದು ತಾಳ್ಮೆ ಮಿತಿ ಮೀರ್ತಾ ಇದೆ. ಸರ್ಕಾರದ ನಡೆಯಿಂದ ಅವರಿಗೆ ಬೇಜಾರಾಗ್ತಾ ಇದೆ, ಕೋಪಗೊಳ್ತಾ ಇದ್ದಾರೆ, ಅಸಮಾಧಾನಗೊಳ್ತಾ ಇದ್ದಾರೆ. ಹೀಗಾಗಿ KSRTC ಮತ್ತು BMTC ಬಸ್ಗಳು ಬಂದಾಗುತ್ತಾ ಎನ್ನುವಂತಹ ವಿಚಾರ. ಒಂದು ವೇಳೆ ಇವರು ಮುಷ್ಕರವನ್ನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ ಅಂದರೆ ಅದು ಯಾವತ್ತು ಮಾಡ್ತಾರೆ, ಯಾವ ದಿನಾಂಕ, ಅದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ, ಅದು ಬೇರೆ ವಿಚಾರ. ಈ ಹಿಂದೆ ಕೂಡ ಕೋರ್ಟ್ ಅದೇ ಹೇಳಿತ್ತು, ನೋಡಿ ನೀವು ಈ ರೀತಿಯಾಗಿ ಹೋರಾಟವನ್ನು ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ, ಬೇಡ ನಿಮ್ಮ ಮುಷ್ಕರವನ್ನು ಕೈ ಬಿಡಿ ಅಂತ. ಓಕೆ ಅಂತ ಹೇಳಿ ಬೆಲೆ ಕೊಟ್ಟು ಸುಮ್ಮನೆ. ಅದಾದ ನಂತರ ರಾಮಲಿಂಗಾರೆಡ್ಡಿ ಅವರು ಸರ್ಕಾರ ಜೊತೆ CM ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದರು. ಸಾರಿಗೆ ನೌಕರರು ಹೋದರು, ಮುಖಂಡರು ಹೋದರು, ಅಧ್ಯಕ್ಷರು ಇರ್ತಾರಲ್ಲ ಆ ಒಂದು ಸಂಘಕ್ಕೆ, ಮಾತಾಡ್ಕೊಂಡು ಬಂದಾಗ ಅಲ್ಲಿ ಕೂಡ ಅದೇನೂ ಕೂಡ ವರ್ಕೌಟ್ ಆಗಲಿಲ್ಲ. ಅವರ ಬೇಡಿಕೆಗಳು ಈಡೇರುತ್ತೆ ಅನ್ನುವಂಥ ಒಂದು ಆಸೆ ಇತ್ತು, ಅದು ಕೂಡ ಆಗ ನಿರಾಸೆ ಇತ್ತು. ಈಗ ಮತ್ತೆ ಹಿಂಗೆ ಇದ್ದರೆ ಸುಮ್ಮನೆ ಇರೋದಿಲ್ಲ, ನಾವು ಹೋರಾಟ ಮಾಡಲೇಬೇಕು ಅಂತ ನಿರ್ಧಾರವನ್ನು ಮಾಡಿಬಿಡ್ತಾರೆ. ಹೀಗಾಗಿ ನಾಳೆ ಈ ಒಂದು ವಿಚಾರದ ಬಗ್ಗೆ ಏನಾದರೂ ಒಂದು ನಿರ್ಧಾರ ಆಗುತ್ತೆ, ದಿನಾಂಕ ಘೋಷಣೆ ಆಗುತ್ತೆ ಎನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಯಾಕಂದರೆ ನಾಳೆ ಸಾರಿಗೆ ನೌಕರರ ಸಂಘಟನೆ ಏನಿದೆ, ಕೆಲವು ಮುಖಂಡರು ಸೇರಿಕೊಂಡು ಸಭೆ ಮಾಡ್ತಾರೆ, ನಾವೇನು ಮಾಡಬೇಕು, ಎಷ್ಟೋ ತಿಂಗಳಿಂದ ಕೇಳ್ತಾ ಇದ್ರು ಕೂಡ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಾವು ಹೋರಾಟ ಮಾಡಲೇಬೇಕು, ಇಲ್ಲ ಅಂದರೆ ಇವರು ನಮ್ಮ ಮಾತು ಕೇಳೋದಿಲ್ಲ ಅನ್ನೋಂಥ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಹೀಗಾಗಿ ಸಭೆಯಲ್ಲಿ ಈ ಒಂದು ಮುಷ್ಕರದ ಬಗ್ಗೆ ದಿನಾಂಕ ಎಲ್ಲವೂ ಕೂಡ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ವೇತನವನ್ನು ಜಾಸ್ತಿ ಮಾಡಬೇಕು ಮತ್ತು ಬೇರೆ ಬೇರೆ ಬೇಡಿಕೆಗಳಿದೆ ಅವರು. 2 ವರ್ಷದಿಂದ ನೌಕರರು ಕೇಳ್ತಾನೇ ಇದ್ದಾರೆ, ಮಾಡಿರಿ ಸ್ವಾಮಿ ಸಂಬಳವನ್ನು ಹೆಚ್ಚಳವನ್ನು ಅಂತ ಹೇಳಿ. ನಾವು ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ. ಯಾಕಂದರೆ ಸರ್ಕಾರದ ಹತ್ರ ಹಣ ಇದೆಯೋ ಇಲ್ಲೋ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಟ್ಟು ಕೆಲವರು ಹೇಳ್ತಾ ಇದ್ದಾರೆ ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ವಿರೋಧ ಪಕ್ಷದವರು ಮಾತನಾಡ್ತಾರೆ. ಅದೇನೇ ಇದ್ರೂ ಸರಿ, ಅವರು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ನಮಗೆ ಅದಕ್ಕೆ ತಕ್ಕಂಥ ಒಂದು ಸೌಲಭ್ಯವನ್ನು ಕೊಡ್ರಿ ಸ್ವಾಮಿ ಅಂತ ಕೇಳ್ತಾ ಇದ್ರು ಕೂಡ ಸರ್ಕಾರ ಏನೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ. 38 ತಿಂಗಳ ಹಿಂಬಾಕಿ ವೇತನ ಏನಿದೆ ಅದನ್ನು ಕೂಡ ಕೊಡಬೇಕು, ಅದರ ಜೊತೆಗೆ ನಮ್ಮ ಒಂದು ಸಂಬಳವನ್ನು ಕೂಡ ಜಾಸ್ತಿ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ ಪರಿಪರಿಯಾಗಿ. ಆದರೂ ಕೂಡ ಸರ್ಕಾರ ಏನು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ.
ಹೀಗಾಗಿ ಬೇಡಿಕೆಯನ್ನು ಈಡೇರಿಸದ ಸರ್ಕಾರದ ವಿರುದ್ಧ ಈಗ ನೌಕರರು ಪ್ರತಿಭಟನೆಯನ್ನು ಮಾಡೋಕ್ಕೆ, ಮುಷ್ಕರವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ಆದರೂ ಕೂಡ ಸರ್ಕಾರಿ ನೌಕರರು ಏನಿದ್ದಾರೆ ಆ ಬೇಡಿಕೆಗಳಿಗೆ ಸರ್ಕಾರ ಬೆಲೆ ಕೊಡುತ್ತಾ? ಏನಾದರೂ ಒಂದು ವೇಳೆ ಇವರು ಹೋರಾಟವನ್ನು ಮಾಡಿದ್ರೆ, ಬಸ್ಗಳನ್ನು ನಿಲ್ಲಿಸಿದ್ರೆ ಜನರಿಗೆ ತೊಂದರೆ ಆಗುತ್ತೆ. ಜನರಿಗೆ ತೊಂದರೆ ಆಗೋದು ಮಾತ್ರ ಅಲ್ಲ, ಸಾರಿಗೆ ಇಲಾಖೆಗೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ, ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ಸರ್ಕಾರ ಹೇಳಿತು, ಬೆದರಿಸಿ ಎದುರಿಸಿ ಯಾರು ನೀವು ಮುಷ್ಕರ ಮಾಡ್ತೀರಿ, ಹೋರಾಟ ಮಾಡ್ತೀರಿ, ಅದರಲ್ಲಿ ಪಾಲ್ಗೊಳ್ತೀರೋ ನಾವು ಅವ್ರ ಮೇಲೆ ಕಾನೂನಿನ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಅವ್ರನ್ನ ಎದುರಿಸ್ಬಿಡ್ತಾರೆ. ಪ್ರತಿ ಬಾರಿ ಕೂಡ ಅದೇ ಆಗುತ್ತೆ. ಕೆಲವರು ಪಾಪ ಯಾಕೆ ಬಿಡಪ್ಪ ಸಿಕ್ಕಿರೋ ಕೆಲಸವನ್ನು ಕಳೆದುಕೊಳ್ಳೋದು ಯಾಕೆ, ಸಸ್ಪೆಂಡ್ ಆಗೋದು ಯಾಕೆ, ಸ್ಯಾಲ್ರಿ ಬರದೇ ಇರೋದು ಯಾಕೆ ಅಂತ ಹೇಳಿ ಕೆಲವರು ಎದುರ್ಕೊಂಡು ಕೆಲಸಕ್ಕೆ ಹೋಗೋರು ಇದ್ದಾರೆ. ಇನ್ನು ಕೆಲವರು ಅದು ಏನಾಗುತ್ತೆ ಸರಿ ಅಂತ ಹೇಳಿ ಹೋರಾಟಕ್ಕೆ ಬರೋರು ಇದ್ದಾರೆ. ಈ ರೀತಿ ಗೊಂದಲಗಳು ಅವರಲ್ಲಿ ಕೂಡ ಇದೆ. ಹೀಗಾಗಿ ಇದೇ ವಿಚಾರವಾಗಿ ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ? ಸಾರಿಗೆ ಸಚಿವ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಏನು ಹೇಳ್ತಾರೆ ಮತ್ತೆ ಈ ಒಂದು ವಿಚಾರವಾಗಿ? ಇಲ್ಲ, ಸಾರಿಗೆ ನೌಕರರನ್ನ ನೈಸಾಗಿ ತಣ್ಣಗೆ ಮಾಡಿ ಮತ್ತೆ ಇದನ್ನು ಮುಂದೂಡ್ತಾರೋ, ಇಲ್ಲ ಏನಾದರೂ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಾರೋ, ಅವರಿಗೆ ಸಂಕ್ರಾಂತಿ ಏನು ಹೋಯ್ತು ನಿನ್ನೆ, ಅದರ ಗಿಫ್ಟ್ ಏನಾದರೂ ಕೊಡ್ತಾರೋ ಗೊತ್ತಿಲ್ಲ. ಹೀಗಾಗಿ ನಾಳೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಒಂದು ಸಭೆ ಆಗುತ್ತೆ. ಆ ಸಭೆಯಲ್ಲಿ ಈ ಒಂದು ಹೋರಾಟದ ಬಗ್ಗೆ, ಮುಷ್ಕರದ ಬಗ್ಗೆ ದಿನಾಂಕ ಘೋಷಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. ನಾಳೆಯ ಸಭೆಯಲ್ಲಿ ನಿರ್ಧಾರ ಆಗಬಹುದು ಹೋರಾಟದ ರೂಪುರೇಷೆಗಳು. ಯಾಕಂದರೆ ಎಲ್ಲಿ ಹೋರಾಟ ಮಾಡಬೇಕು, ಹೆಂಗೆ ಹೋರಾಟ ಮಾಡಬೇಕು, ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕಾ ಅಥವಾ ಬೆಂಗಳೂರಿನಲ್ಲಿ ಮಾತ್ರ ಮಾಡ್ತಾರಾ ಏನು ಅಂತ ಗೊತ್ತಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಂತಾನೆ ಸಭೆ ಕರೆದಿದ್ದಾರೆ. ಎಲ್ಲ ಮುಖಂಡರು ತೀರ್ಮಾನ ಮಾಡ್ತಾರೆ. ಆ ನಂತರ ಹೋರಾಟ ಮಾಡೋದೋ ಬಿಟ್ಟೋದು ಅವರಿಗೆ ಬಿಟ್ಟಿದ್ದು. ಆದರೆ ಸರ್ಕಾರದ ನಿಲುವೇನು? ಪ್ರತಿ ಬಾರಿಯೂ ಕೂಡ ಒಂದು ರೀತಿಯಲ್ಲಿ ಸುಮ್ಮನೆ ಎದ್ದು ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದೆ. ಒಂದು ಬುದ್ಧಿವಂತಿಕೆ ಆಟವನ್ನು ಆಡ್ತಾ ಇದೆ ಸರ್ಕಾರ. ಇಲ್ಲಾಂದರೆ ಕಾನೂನು ರೀತಿಯ ಒಂದು ಚಾಟಿಯನ್ನು ಬೀಸ್ತಾ ಇದೆ. ಪ್ರತಿ ಬಾರಿಯೂ ಕೂಡ ನೌಕರಿಗೆ ನಿರಾಸೆ ಆಗ್ತಾ ಇದೆ. ಈ ಬಾರಿ ರೊಚ್ಚಿಗೇಳ್ತಾ ಇದ್ದಾರೆ ಅವರು. ಇದು ಯಾವ ಮಟ್ಟಕ್ಕೆ ಹೋಗುತ್ತೆ, ಹೋರಾಟ ಆದರೆ ಮುಷ್ಕರ ಆದರೆ ಅಂತ ಗೊತ್ತಿಲ್ಲ. ನಿಜಕ್ಕೂ ಕೂಡ ಈ ಒಂದು ಹೋರಾಟದಿಂದ, ಮುಷ್ಕರದಿಂದ ಬದಲಾವಣೆ ಆಗಬಹುದು, ಆಗದೇ ಇರಬಹುದು, ಅಥವಾ ಸರ್ಕಾರ ಮತ್ತೊಮ್ಮೆ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಬಹುದು. ಏನಾಗುತ್ತೋ ಕಾದು ನೋಡಬೇಕು ಈ ಒಂದು ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.